ಕೊಲೆ ಮಾಡಿ ಶವ ಹೂತಿಟ್ಟ ಪ್ರಕರಣವನ್ನ ಇದೀಗ ಪೊಲೀಸರು ಭೇದಿಸಿದ್ದಾರೆ. ಕ್ಲೂ ಕೊಟ್ಟಿದ್ದು ಆಟೋ ಮೇಲಿನ ಬ್ಲಡ್ ಮಾರ್ಕ್. ಗಾಂಜಾ ವಿಷಯಕ್ಕೇನೆ ಆಟೋ ಡ್ರೈವರ್ನ ಮರ್ಡರ್ ಆಗಿದೆ ಅನ್ನೋದು ತಿಳಿದು ಬಂದಿದೆ. ಕೊಲೆಯಾದಂತ ರಕ್ಷಿತ್ ಹಾಗೆ ಆರೋಪಿಗಳು ಪರಿಚಯಸ್ಥರು ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿದೆ. ಇವರ ಮಧ್ಯೆ ಗಾಂಜಾ ವ್ಯವಹಾರ ನಡೀತಾ ಇರುತ್ತೆ. ಆರೋಪಿಗಳ ಬಳಿ ಗಾಂಜಾವನ್ನ ಖರೀದಿಸಿದ್ದ ರಕ್ಷಿತ್ ಕೊಲೆಯಾಗಿದ್ದಾನೆ. ಗಾಂಜಾ ಪಡೆದು ರಕ್ಷಿತ್ ಹಣವನ್ನ ಕೊಟ್ಟಿರೋದಿಲ್ಲ. 800 ರೂಪಾಯಿ ಹಣ ಕೊಡುವಂತೆ ಆರೋಪಿಗಳು ಜಗಳ ತೆಗೆದಿರ್ತಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳ ಜೋರಾಗುತ್ತೆ. ಜಗಳದ ನಡುವೆ ದೊಣ್ಣೆಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ತನಿಖೆ ವೇಳೆ ಗಾಂಜಾ ಹಣಕ್ಕಾಗಿ ಕೊಲೆ ನಡೆದಿದೆ ಅನ್ನೋದು ಕೂಡ ಪತ್ತೆಯಾಗಿದೆ. ಕುಂಬಳಗೋಡು ಪೊಲೀಸರಿಂದ ಸದ್ಯ ಈಗ ತನಿಖೆ ಮತ್ತಷ್ಟು ಮುಂದುವರೆದಿದೆ. ಬೆಂಗಳೂರು ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಆಟೋ ಚಾಲಕ ರಕ್ಷಿತ್ ಕೊಲೆ ಪ್ರಕರಣ ಇದು. ಗಾಂಜಾ ಹಣದ ವ್ಯವಹಾರವೇ ಕೊಲೆಗೆ ಕಾರಣ ಅನ್ನೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಕೊಲೆಯಾದಂತ ರಕ್ಷಿತ್ ಹಾಗೆ ಆರೋಪಿಗಳಾದ ಮೊಹಿಶಿನ್ ಪಾಷಾ ಮತ್ತು ಅಪ್ರಾಪ್ತನೊಬ್ಬ ಪರಸ್ಪರವಾಗಿ ಪರಿಚಯಸ್ಥರಾಗಿರ್ತಾರೆ. ಆಗಾಗ ಗಾಂಜಾ ವ್ಯವಹಾರವನ್ನು ಕೂಡ ನಡೆಸ್ತಾ ಇರ್ತಾರೆ. ಹಾಗೆ ಗಾಂಜಾ ಪಡೆದು 800 ರೂಪಾಯಿ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇಬ್ಬರ ನಡುವೆ ಜೋರಾದ ಜಗಳ ಶುರುವಾಗುತ್ತೆ. ಕೊಲೆಯ ಬಳಿಕ ಆರೋಪಿಗಳು ರಕ್ಷಿತ್ನ ಶವವನ್ನ ಆಟೋದಲ್ಲಿ ಸಾಗಿಸಿರ್ತಾರೆ.